ಹಲೋ ಸ್ನೇಹಿತರೆ, ಚಿಜಿ ಅಂದರೆ ಪೆಸಿಫಿಕ್ ಮಹಾಸಾಗರಕ್ಕೆ ಹೊಂದಿಕೊಂಡಿರುವ ದ್ವೀಪ. ಈ ಟಿಜಿ ದ್ವೀಪದಲ್ಲಿ ನಾವು ಏನು ನೋಡಿದರೂ, ಯಾವುದನ್ನು ನೋಡಿದರೂ ಅಷ್ಟು ವಿಶಿಷ್ಟವಾಗಿರುತ್ತದೆ. ಇಲ್ಲಿರುವ ಹುಡುಗಿಯರಿಂದ ಹಿಡಿದು ಕೂದಲು ಶೈಲಿಯವರೆಗೂ ಮತ್ತು ಕಪ್ಪು ಹಲ್ಲುಗಳನ್ನು ಹೊಂದಿರುತ್ತಾರೆ. ಇಲ್ಲಿ ಮದುವೆ ಮಾಡಿಕೊಳ್ಳಲು ಕೂಡ $1 ಕೂಡ ಖರ್ಚು ಮಾಡಬೇಕಿಲ್ಲ. ಇವೆಲ್ಲವನ್ನು ನೋಡಿ ಚಿಜಿ ಅಂದರೆ ತುಂಬಾ ಆಸಕ್ತಿದಾಯಕವಾಗಿ ಅನಿಸುತ್ತದೆ ಅಲ್ವಾ? ಕೇವಲ ಇವು ಮಾತ್ರವಲ್ಲ, ಚಿಜಿ ಬಗ್ಗೆ ಇನ್ನೂ ತುಂಬಾ ಆಸಕ್ತಿದಾಯಕ ವಿಷಯಗಳು ಅಡಗಿವೆ. ಇಲ್ಲಿ ಪತ್ನಿಯನ್ನು ತಮ್ಮ ಬೆಸ್ಟ್ ಫ್ರೆಂಡ್ಗಳೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳುತ್ತಾರೆ. ನಿನಗೆ ಇಷ್ಟವಾದ ಹುಡುಗಿಯೊಂದಿಗೆ ನೀನು ಇಲ್ಲಿ ಸುಖವಾಗಿ ಕಳೆಯಬಹುದು. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನೆಂದರೆ, ಈ ಕಿಜಿ ದ್ವೀಪದಲ್ಲಿ ಒಬ್ಬ ಮಹಿಳೆಯನ್ನು ಮದುವೆಯಾದರೆ ಇನ್ನೊಬ್ಬ ಹುಡುಗಿ ನಿನಗೆ ಬೋನಸ್ನಂತೆ ಸಿಗುತ್ತಾಳೆ. ಏನಿದು? ನಾನು ಎಂದು ಕೇಳದ ಬಂಪರ್ ಆಟರಂತ ಅನ್ನಿಸುತ್ತಿದೆಯಾ? ಇಲ್ಲಿನ ಸಂಸ್ಕೃತಿ ಹಾಗೆ ಇದೆ. ಇವೆಲ್ಲ ಕೇಳಿ ತಕ್ಷಣ ಚಿಜಿಗೆ ಹೋಗಬೇಕನಿಸುತ್ತದೆ ಅಲ್ವಾ? ಇದರ ಬಗ್ಗೆ ನಾವು ಹೇಳುವುದನ್ನು ಮೊದಲು ಪೂರ್ತಿ ಕೇಳಿ ನಂತರ ಹೋಗಿ. ಇಲ್ಲಿನ ಮನುಷ್ಯರು ಮಾತ್ರವಲ್ಲ, ಚಿಜಿಯಲ್ಲಿ ನಡೆಯುವ ಹಬ್ಬಗಳು ಕೂಡ ತುಂಬಾ ವಿಶಿಷ್ಟವಾಗಿರುತ್ತವೆ. ಚಿಜಿಗೆ ಟ್ರಿಪ್ ಹೋದರೆ ನಿಮ್ಗೆ ತುಂಬಾ ಚೆನ್ನಾದ ವಿಶಿಷ್ಟ ಅನುಭವ ಬರುತ್ತದೆ. ಇಲ್ಲಿಗೆ ನಾವು ಒಮ್ಮೆ ತಲುಪಿದರೆ ಸಾಕು, ಇಲ್ಲಿನ ಸ್ಥಳೀಯರು ಚೆನ್ನಾದ ನೃತ್ಯಗಳೊಂದಿಗೆ ತುಂಬಾ ಚೆನ್ನಾಗಿ ಸ್ವಾಗತಿಸುತ್ತಾರೆ. ಇನ್ನು ಚಿಜಿಗೆ ಸಂಬಂಧಿಸಿದ ತುಂಬಾ ವಿಷಯಗಳನ್ನು ಇಂದಿನ ಟ್ರಾವೆಲ್ ಡಾಕ್ಯುಮೆಂಟ್ನಲ್ಲಿ ತಿಳಿದುಕೊಳ್ಳೋಣ. ನೀವು ಹೊಸಬರಾಗಿ ಈ ಚಾನಲ್ ನೋಡುತ್ತಿದ್ದರೆ ತಕ್ಷಣ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಿಜಿ ಅಂದರೆ ದಕ್ಷಿಣ ಪೆಸಿಫಿಕ್ ಮಹಾಸಾಗರಕ್ಕೆ ಹೊಂದಿಕೊಂಡಿರುವ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ದ್ವೀಪ ದೇಶಗಳಾದ ಪಾಲಿನೇಷಿಯಾ, ಮೈಕ್ರೋನೇಷಿಯಾ ನಡುವೆ ಇದೆ. ನ್ಯೂಜಿಲ್ಯಾಂಡ್ ಉತ್ತರ ಪೂರ್ವದಿಂದ 2000 ಕಿಲೋಮೀಟರ್ ದೂರದಲ್ಲಿ, ಆಸ್ಟ್ರೇಲಿಯಾದಿಂದ ಸಿಡ್ನಿಯಿಂದ 3200 ಕಿಲೋಮೀಟರ್ ದೂರದಲ್ಲಿ ಇದೆ. ಯುನೈಟೆಡ್ ಸ್ಟೇಟ್ಸ್ನಿಂದ ಸುಮಾರು 11 ಗಂಟೆಗಳ ವಿಮಾನ ಪ್ರಯಾಣ ಮಾಡಿದರೆ ಕಿಜಿಗೆ ನಾವು ತಲುಪುತ್ತೇವೆ. ಚಿಜಿ ಸಂಪೂರ್ಣ 15 ಮಿಲಿಯನ್ ಚದರ ಮೈಲುಗಳಲ್ಲಿ ವಿಸ್ತರಿಸಿದೆ. ಈ ಟಿಜಿ ಎಷ್ಟು ದೊಡ್ಡದು ಅಂದರೆ ಟೆಕ್ಸಾಸ್, ಕ್ಯಾಲಿಫೋರ್ನಿಯಾ, ಅಲಾಸ್ಕಾ ಈ 3 ಸೇರಿದರೆ ಎಷ್ಟು ದೊಡ್ಡದಾಗಿರುತ್ತದೋ ಚಿಜಿ ಅಷ್ಟು ದೊಡ್ಡದಾಗಿರುತ್ತದೆ. ಅಲ್ಲಿರುವ 332 ದ್ವೀಪಗಳಲ್ಲಿ ಈ 15 ಮಿಲಿಯನ್ ಚದರ ಮೈಲುಗಳು ಕೇವಲ 10% ದ್ವೀಪ ಮಾತ್ರ. ಇನ್ನು ಮಿಕ್ಕ 332 ದ್ವೀಪಗಳನ್ನು ಸೇರಿಸಿದರೆ ಇನ್ನೆಷ್ಟು ದೊಡ್ಡದಾಗಿರುತ್ತದೆ ಅಂತ ನಾವು ಊಹಿಸಬಹುದು. ಆದರೆ ಚಿಜಿಯಲ್ಲಿ ತುಂಬಾ ಪ್ರದೇಶಗಳು ಸಮುದ್ರ ಮಟ್ಟ ಹೆಚ್ಚಾಗುವುದರಿಂದ ಮುಳುಗಿ ಹೋಗುತ್ತವೆ. ಹಾಗೆ ಸಮುದ್ರ ಮಟ್ಟ ಹೆಚ್ಚಾದ ಕಾರಣ ಈ ಪ್ರದೇಶದ ಜನರು ಬೇರೆ ಕಡೆಗೆ ಹೋಗಿ ವಾಸಿಸುತ್ತಾರೆ. ನಿವಾಸಿಗಳು ಯಾವಾಗಲೂ ಮರುಸ್ಥಾಪನೆ ಮಾಡಿಕೊಳ್ಳುವ ದೇಶ ಕಿಜಿ ಅಂತ ಹೇಳಬಹುದು. ಚಿಜಿಯಲ್ಲಿ ಸಂಪೂರ್ಣ 2400 ಎಕರೆ ಭೂಮಿ ಇದೆ. ಆದರೆ ಇಷ್ಟು ದೊಡ್ಡ ಭೂಮಿ ಇದ್ದರೂ ಇಲ್ಲಿನ ಜನರು ಸ್ಥಿರವಾಗಿ ಇಲ್ಲಿ ವಾಸಿಸಲಾರರು. ಚಿಜಿಯಲ್ಲಿ ಇರುವ ದ್ವೀಪಗಳು ಹಾವುಗಳಿಲ್ಲದ ದ್ವೀಪಗಳು ಅಂತ ಹೇಳಬಹುದು. ಕೇವಲ ಎಡುಟಾಬಾ ದ್ವೀಪದಲ್ಲಿ ಮಾತ್ರ ಸುಮಾರು 1500ಕ್ಕಿಂತ ಹೆಚ್ಚು ಹಾವುಗಳು ಇರುತ್ತವೆ. ಚಿಜಿಯಲ್ಲಿ ಮದುವೆ ಮಾಡಿಕೊಳ್ಳುವ ಮದುವೆ ಮಗಳು ದೊಡ್ಡ ಉಡುಗೊರೆಗಳನ್ನು ಕೊಡಬೇಕು ಅಂತ ಟೆನ್ಷನ್ ಪಡಬೇಕಿಲ್ಲ. ಏಕೆಂದರೆ ಇಲ್ಲಿ ಉಡುಗೊರೆಗಳಿಗೆ ಅಷ್ಟು ಪ್ರಾಧಾನ್ಯತೆ ಕೊಡುವುದಿಲ್ಲ. ಮದುವೆಯು ತುಂಬಾ ಸರಳವಾಗಿ ನಡೆಯುತ್ತದೆ. ನಿಶ್ಚಿತಾರ್ಥದಲ್ಲಿ ಮದುವೆ ಮಗಳು ಡೈಮಂಡ್ ರಿಂಗ್ಗಳಂತಹವನ್ನು ಕೇಳುವುದಿಲ್ಲ. ದೊಡ್ಡ ತೆಂಗಿನಕಾಯಿಗಳು ಬೇಕು ಅಂತ ಮಾತ್ರ ಕೇಳುತ್ತಾರೆ. ಆಶ್ಚರ್ಯಪಡುತ್ತಿದ್ದೀರಾ? ಹೀಗೂ ಕೇಳುತ್ತಾರಾ ಅಂತ ಅನ್ನಿಸುತ್ತಿದೆಯಾ? ಹೌದು, ಚಿಜಿಯಲ್ಲಿ ನಿಶ್ಚಿತಾರ್ಥಗಳು ಹೀಗೆ ನಡೆಯುತ್ತವೆ. ಮತ್ತೊಂದು ಆಸಕ್ತಿದಾಯಕ ವಿಷಯ ಏನೆಂದರೆ, ಪುರುಷರು ಬೇಕಿದ್ದರೆ ಊರಿನಲ್ಲಿ ಇರುವ ಎಲ್ಲರನ್ನೂ ಮದುವೆಯಾಗಬಹುದು. ಆದರೆ ಊರಿನಲ್ಲಿ ಎಲ್ಲರೂ ಮದುವೆಯಾಗದವರು ಲಭ್ಯವಿರಬೇಕು ಅಲ್ವಾ? ಇವೆಲ್ಲವನ್ನು ನೋಡಿ ಚಿಜಿಯಲ್ಲಿ ಮದುವೆಯು ತುಂಬಾ ಸರಳವಾಗಿ ಅನಿಸುತ್ತದೆ ಅಲ್ವಾ? ಹೌದು, ಎಷ್ಟು ಸರಳ ಅಂದರೆ ಮದುವೆಯಾದ ನಂತರ ಪತ್ನಿಯರನ್ನು ಬೇರೆ ಪುರುಷರೊಂದಿಗೆ ಶೇರ್ ಮಾಡಿಕೊಳ್ಳುತ್ತಾರೆ. ಬೇರೆ ಪುರುಷರೊಂದಿಗೆ ಶೇರ್ ಮಾಡಿಕೊಳ್ಳುವುದು ಅಂದರೆ ನೀವು ಒಮ್ಮೆಲೆ ಶಾಕ್ ಆದರ? ಹೌದು, ಚಿಜಿಯಲ್ಲಿ ಇದು ಸಾಮಾನ್ಯ. ಸುತ್ತಮುತ್ತಲಿನವರು ಅಥವಾ ಸ್ನೇಹಿತರು, ಇನ್ನು ಇತರ ಸಂಬಂಧಿಕರ ಪತ್ನಿಯರನ್ನು ಕೆಲವು ದಿನಗಳವರೆಗೆ ತಾತ್ಕಾಲಿಕ ಪತ್ನಿಯರಾಗಿ ಇಟ್ಟುಕೊಳ್ಳಬಹುದು. ಇದೇನು ಸಂಪ್ರದಾಯವಪ್ಪ? ಹೌದು, ಹೀಗಿರುವ ವಿಶಿಷ್ಟ ಸಂಪ್ರದಾಯ ಟಿಜಿಯಲ್ಲಿ ಮಾತ್ರ ಇದೆ. ಯಾರಾದರೂ ಯಾವುದಾದರೂ ಕೆಲಸಕ್ಕೆ ಬೇರೆ ಊರಿಗೆ ಹೋದರು
ಅಥವಾ ಹೆಚ್ಚು ಕೆಲಸದ ಗಂಟೆಗಳು ಮಾಡಬೇಕಾದರೂ ಮನೆಯ ಪಕ್ಕದವರಿಗೆ ನನ್ನ ಪತ್ನಿಯನ್ನು ನೋಡಿಕೊಳ್ಳಿ ಅಂತ ಹೇಳುತ್ತಾರೆ. ತಾತ್ಕಾಲಿಕವಾಗಿ ಬಂದ ಪತ್ನಿಯು ಅವನನ್ನು ಕೂಡ ತನ್ನ ಪತಿಯಂತೆಯೇ ಭಾವಿಸಿ ಅಡುಗೆಯಿಂದ ಹಿಡಿದು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಆದರೆ ತಾತ್ಕಾಲಿಕ ಪತ್ನಿಯರು ಬಂದರೆ ಅವರ ಪತಿಗಳು ಖೀಲ್ ಮಾಡುವುದಿಲ್ಲವೇ ಅಂತ ನಿಮ್ಗೆ ಅನಿಸುತ್ತದೆ ಅಲ್ವಾ? ಇಲ್ಲಿ ಇವೆಲ್ಲ ತುಂಬಾ ಸಾಮಾನ್ಯ. ಕೆಲವು ಸಲ ಇಷ್ಟು ತಾತ್ಕಾಲಿಕವಾಗಿ ಬಂದ ಪತ್ನಿಯರೊಂದಿಗೆ ರೊಮ್ಯಾಂಟಿಕ್ ಸಂಬಂಧಗಳನ್ನು ಕೂಡ ಇಟ್ಟುಕೊಳ್ಳುತ್ತಾರೆ. ರೊಮ್ಯಾಂಟಿಕ್ ಸಂಬಂಧ ಇಟ್ಟುಕೊಳ್ಳುತ್ತಾರೆ ಅಂತ ತಿಳಿದರೂ ಪತಿಗಳು ಲೈಟ್ ಆಗಿ ತೆಗೆದುಕೊಳ್ಳುತ್ತಾರೆ. ಈ ರೂಟುಮಾ ಬುಡಕಟ್ಟಿನಲ್ಲಿ ಇವೆಲ್ಲ ಸಾಮಾನ್ಯವಾದ ಕಾರಣ ಈ ಬುಡಕಟ್ಟಿನ ಸಂಪ್ರದಾಯವು ಯಶಸ್ವಿಯಾಗಿ ಮುಂದುವರಿಯುತ್ತದೆ. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನೆಂದರೆ, ಚಿಜಿಯಲ್ಲಿ ಇರುವ ಬುಡಕಟ್ಟಿನಲ್ಲಿ ಒಂದು ಮನೆಗೆ ಸೇರಿದ ಅಕ್ಕ ತಂಗಿ ಇಬ್ಬರೂ ಒಬ್ಬನೇ ಪತಿಯನ್ನು ಮದುವೆಯಾಗಬಹುದು. ಅದೇ ರೀತಿ ಬ್ರೆಜಿಲ್ನಲ್ಲಿ ಒಬ್ಬ ಪುರುಷ ಒಂದು ಮನೆಯ ಇಬ್ಬರು ಅಕ್ಕ ತಂಗಿಯರನ್ನು ಮದುವೆಯಾಗಬಹುದು. ಆದರೆ ಅವರು ಕಡ್ಡಾಯವಾಗಿ ಅವಳಿ ಆಗಿರಬೇಕು. ಆದರೆ ಬುಡಕಟ್ಟುಗಳಲ್ಲಿ ಇಬ್ಬರು ಅಕ್ಕ ತಂಗಿ ಅವಳಿಯಾಗಿರಬೇಕಿಲ್ಲ. ಕೇವಲ ಅಕ್ಕ ತಂಗಿ ಆದರೆ ಸಾಕು. ಈ ಎರಡು ಬುಡಕಟ್ಟುಗಳಲ್ಲಿ ನಿಮ್ಗೆ ಯಾವ ಬುಡಕಟ್ಟು ಆಸಕ್ತಿದಾಯಕವಾಗಿ ಅನಿಸುತ್ತದೆ? ರಿಟುಮಾ ಬುಡಕಟ್ಟಿನಲ್ಲಿ ಪತ್ನಿಯನ್ನು ಸ್ನೇಹಿತರೊಂದಿಗೆ ಸುತ್ತಮುತ್ತಲಿನವರೊಂದಿಗೆ ಶೇರ್ ಮಾಡಿಕೊಳ್ಳಬಹುದು. ಬುಡಕಟ್ಟಿನಲ್ಲಿ ಒಂದು ಮನೆಯ ಇಬ್ಬರು ಅಕ್ಕ ತಂಗಿಯರನ್ನು ಒಬ್ಬನೇ ಪುರುಷ ಮದುವೆಯಾಗಬಹುದು. ನಿಮ್ಗೆ ಇಷ್ಟವಾದ ಬುಡಕಟ್ಟಿನ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಆದರೆ ಚಿಜಿಯಲ್ಲಿ ಸಂಪೂರ್ಣ ಗ್ರಾಮ ಸಂಸ್ಕೃತಿ ಇದೆ. ಅತ್ತೆಯರು, ಮಾವನರು, ಅಕ್ಕಂದಿರು, ತಂಗಿಯರು ಎಲ್ಲರೂ ಒಂದೇ ಕಡೆ ವಾಸಿಸುತ್ತಾರೆ. ಇಂತಹ ಸಂಸ್ಕೃತಿ ಇರುವುದರಿಂದ ಕಿಜಿಗೆ ಬಂದ ಪ್ರವಾಸಿಗರಿಗೆ ಸ್ವಲ್ಪ ಸುರಕ್ಷಿತವಾಗಿರುತ್ತದೆ. ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಚಿಜಿ ತುಂಬಾ ಕಟ್ಟುನಿಟ್ಟಾಗಿದೆ ಅಂತ ಹೇಳಬಹುದು. ಚಿಜಿಯಲ್ಲಿ ಪ್ಲಾಸ್ಟಿಕ್ ಬಳಸುವುದು ನಿಷೇಧ. ಒಮ್ಮೆಲೆ ನೀವು ಚಿಜಿಯಲ್ಲಿ ಕಾಲಿಟ್ಟರೆ ಸಾಕು. ಫ್ರೆಶ್ ಏರ್, ಸುಂದರ ಬೀಚ್ಗಳು. ತಾಪಮಾನದ ವಿಷಯದಲ್ಲಿ ಹೆಚ್ಚು ಟೆನ್ಷನ್ ಪಡಬೇಕಿಲ್ಲ. ಏಕೆಂದರೆ ಕಿಜಿಯಲ್ಲಿ ತಾಪಮಾನವು 26 ರಿಂದ 31 ಡಿಗ್ರಿಗಳು ಮಾತ್ರವಾದ ಕಾರಣ ವಾತಾವರಣದ ವಿಷಯದಲ್ಲಿ ಹೆಚ್ಚು ತೊಂದರೆ ಪಡಬೇಕಿಲ್ಲ. ಚಿಜಿಯಲ್ಲಿ ತುಂಬಾ ಸುಂದರವಾದ ವಾತಾವರಣ ಇದೆ. ಬೆಳಿಗ್ಗೆ ಚೆನ್ನಾಗಿ ಬಿಸಿಲು ಇರುವುದರಿಂದ ವಿಟಮಿನ್ ಡಿ ಇಲ್ಲಿರುವವರಿಗೆ ಸಾಕಷ್ಟು ಲಭ್ಯವಾಗುತ್ತದೆ. ಬೀಚ್ ಪಕ್ಕದಲ್ಲಿ ಬಿಳಿ ಮರಳು, ಸುತ್ತಲೂ ಹಸಿರು ವಾತಾವರಣದೊಂದಿಗೆ ಕಿಜಿಗೆ ಬಂದ ಪ್ರವಾಸಿಗರಿಗೆ ತುಂಬಾ ಆಹ್ಲಾದಕರವಾಗಿರುತ್ತದೆ. ಚಿಜಿ ಅಂದರೆ ಅಂಡರ್ ವಾಟರ್ ಚಟುವಟಿಕೆಗಳನ್ನು ಮಾಡಲು ಬೆಸ್ಟ್ ಸ್ಥಳ ಅಂತ ಹೇಳಬಹುದು. ಏಕೆಂದರೆ ಇಲ್ಲಿನ ಬೀಚ್ಗಳಲ್ಲಿ ಸ್ಪಷ್ಟ ನೀರು ಇರುತ್ತದೆ. ಜಾಯಿಂಟ್ ಗಾರ್ಡನ್ಸ್ ಅಂದರೆ ಕಿಜಿಯಲ್ಲಿ ತುಂಬಾ ಜನಪ್ರಿಯ ಸ್ಥಳ. ನಾಟಿ ಟೋನ್ನಲ್ಲಿರುವ ಜಾಯಿಂಟ್ ಗಾರ್ಡನ್ಸ್. ಈ ಗಾರ್ಡನ್ಗಳಲ್ಲಿ ಸುಮಾರು 2000 ರೀತಿಯ ವಿವಿಧ ಮರಗಳು ಇವೆ. ಚಿಜಿಗೆ ಬಂದ ಪ್ರವಾಸಿಗರು ಈ ಜಾಯಿಂಟ್ ಗಾರ್ಡನ್ಸ್ನು ಭೇಟಿ ಮಾಡದೇ ಇರುವುದಿಲ್ಲ. ತವೋರಾ ವಾಟರ್ ಖಾಲ್. ಚಿಜಿಯಲ್ಲಿ ನೈಸರ್ಗಿಕ ಸೌಂದರ್ಯಕ್ಕೆ ಕೊರತೆಯಿಲ್ಲ. ಈ ವಾಟರ್ ಖಾಲ್ ಸ್ಪಷ್ಟ ನೀರಿನೊಂದಿಗೆ ಕೆಳಗೂ ತುಂಬಾ ಕಡಿಮೆ ಆಳದಲ್ಲಿ ಇರುತ್ತದೆ. ಚಿಜಿಗೆ ಬಂದರೆ ತವೋರಾ ವಾಟರ್ ಖಾಲ್ನು ಭೇಟಿ ಮಾಡುವುದನ್ನು ಮರೆಯಬೇಡಿ. ಆದರೆ ಚಿಜಿಗೆ ಬಂದ ಪ್ರವಾಸಿಗರು ಹೆಚ್ಚು ಪ್ರಭಾವಿತರಾಗುವುದು ಇಲ್ಲಿನ ವಿಶಿಷ್ಟ ಹಬ್ಬದ ವಿಷಯದಲ್ಲೇ. ಹಿಬಿಸ್ಕಸ್ ಫೆಸ್ಟಿವಲ್. ರಾಜಧಾನಿ ಸುವಾದಲ್ಲಿ ಪ್ರತಿ ವರ್ಷ ಆಗಸ್ಟ್ನಲ್ಲಿ ಹಿಬಿಸ್ಕಸ್ ಫೆಸ್ಟಿವಲ್ನು ಆಯೋಜಿಸುತ್ತಾರೆ. ಇದು ಚಿಜಿಯಲ್ಲಿ ನಡೆಯುವ ಅತ್ಯಂತ ಪ್ರಾಚೀನವಾದ ದೊಡ್ಡ ಹಬ್ಬ. ಈ ಹಬ್ಬವನ್ನು ಸ್ಥಳೀಯ ಸಾಂಸ್ಕೃತಿಕ ಗುಂಪುಗಳು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ನೃತ್ಯಗಳು, ಸಂಗೀತದೊಂದಿಗೆ ತುಂಬಾ ಉತ್ಸಾಹದಿಂದ ನಡೆಸುತ್ತಾರೆ. ಈ ಹಿಬಿಸ್ಕಸ್ ಫೆಸ್ಟಿವಲ್ನಲ್ಲಿ ಚಿಜಿಯನ್ ಹುಡುಗಿಯರು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ತುಂಬಾ ಬ್ರೈಟ್ ಐಸ್ನೊಂದಿಗೆ ಇರುತ್ತಾರೆ. ಅವರ ಬ್ರೈಟ್ ಐಸ್ ಹಬ್ಬ ನೋಡಲು ಬಂದವರನ್ನು ಚೆನ್ನಾಗಿ ಆಕರ್ಷಿಸುತ್ತವೆ. ಈ ಹಿಬಿಸ್ಕಸ್ ಫೆಸ್ಟಿವಲ್ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನೃತ್ಯಗಳು, ಸಂಗೀತ, ಮೋಜಿನೊಂದಿಗೆ ಫುಲ್ ಎನರ್ಜೆಟಿಕ್ ಆಗಿ ನಡೆಯುತ್ತದೆ. ಈ ಹಿಬಿಸ್ಕಸ್ ಫೆಸ್ಟಿವಲ್ನೊಂದಿಗೆ ಹುಲಾ ಫೆಸ್ಟಿವಲ್ ಕೂಡ ಕಿಜಿಯಲ್ಲಿ ತುಂಬಾ ಫೇಮಸ್. ಈ ಹುಲಾ ಫೆಸ್ಟಿವಲ್ ವೈಬ್ರೇಟ್ ಸಾಂಸ್ಕೃತಿಕ ಪ್ರದರ್ಶನಗಳೊಂದಿಗೆ ತುಂಬಾ ಹೈ ಎನರ್ಜೆಟಿಕ್ ಆಗಿ ನಡೆಯುತ್ತದೆ. ಈ ಹುಲಾ ಫೆಸ್ಟಿವಲ್ನಲ್ಲಿ ಟಿಜಿ ಹುಡುಗಿಯರ ನಡುವೆ ಬ್ಯೂಟಿ ಕಾಂಟೆಸ್ಟ್ಗಳನ್ನು ಹಾಕುತ್ತಾರೆ. ಆದರೆ ಈ ಹಬ್ಬದಲ್ಲಿ ಭೇಟಿಗಾರರು ಕೂಡ ಸ್ಥಳೀಯರೊಂದಿಗೆ ಹುಲಾ ನೃತ್ಯ ಮಾಡುತ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಈ ಹಬ್ಬದಲ್ಲಿ ಭಾಗವಹಿಸಿದ ಪ್ರವಾಸಿಗರು ತುಂಬಾ ಲೈಫ್ ಟೈಮ್ ಮೆಮರಿಯಾಗಿ ಈ ಹುಲಾ ಫೆಸ್ಟಿವಲ್ನು ನೆನಪಿಸಿಕೊಳ್ಳುತ್ತಾರೆ. ಆದರೆ ಚಿಜಿಗೆ ಬಂದವರು ಚೆನ್ನಾದ ಬೀಚ್ಗಳನ್ನು,
ನೇಚರ್ನು. ಇಲ್ಲಿನ ವಿಶಿಷ್ಟ ಹಬ್ಬವನ್ನು ಎಂಜಾಯ್ ಮಾಡುವುದರೊಂದಿಗೆ ಚಿಜಿ ಟ್ರಿಪ್ ಸಂಪೂರ್ಣವಾಗುವುದಿಲ್ಲ. ಇಲ್ಲಿ ವಿಶಿಷ್ಟ ಆಹಾರವನ್ನು ಕಡ್ಡಾಯವಾಗಿ ಎಂಜಾಯ್ ಮಾಡಬೇಕು. ಚಿಜಿಯಲ್ಲಿ ತುಂಬಾ ಜನಪ್ರಿಯ ಭಕ್ಷ್ಯದ ಹೆಸರು ಲೋವೋ. ಈ ಲೋವೋವನ್ನು ಸಾಂಪ್ರದಾಯಿಕ ಭೂಮಿ ಅವನ್ನಲ್ಲಿ ಬೇಯಿಸುತ್ತಾರೆ. ಈ ಲೋವೋ ಭಕ್ಷ್ಯದಲ್ಲಿ ಚಿಕನ್, ಮೀನು, ಇನ್ನು ಕೆಲವು ತರಕಾರಿಗಳೊಂದಿಗೆ ಬಾಳೆ ಎಲೆಗಳೊಂದಿಗೆ ಬಿಸಿಯಾಗಿ ಬೇಯಿಸುತ್ತಾರೆ. ಹೀಗೆ ಬೇಯಿಸುವುದರಿಂದ ಸ್ಮೋಕಿ ಫ್ಲೇವರ್ನೊಂದಿಗೆ ಈ ಲೋವೋ ತುಂಬಾ ರುಚಿಯಾಗಿರುತ್ತದೆ. ಈ ಲೋವೋ ಮಾತ್ರವಲ್ಲ, ಚಿಜಿಗೆ ಬಂದ ಪ್ರವಾಸಿಗರು ಅಸ್ಸಲು ಮಿಸ್ ಮಾಡದ ಭಕ್ಷ್ಯ ಇನ್ನೊಂದು ಇದೆ. ಅದರ ಹೆಸರು ಕೋಕೋಟಾ. ಮೀನಿನ ಮೇಲೆ ನಿಂಬೆಹಣ್ಣಿನ ತುಂಡುಗಳೊಂದಿಗೆ ಅಲಂಕರಿಸಿ ತೆಂಗಿನ ಹಾಲು ಮಿಕ್ಸ್ ಮಾಡಿ ಈರುಳ್ಳಿ ತುಂಡುಗಳು ಇನ್ನೂ ಗಾರ್ನಿಶ್ ಮಾಡಿ ತನ್ನಗೆ ಕೊಡುತ್ತಾರೆ. ಬೇಸಿಗೆಯಲ್ಲಿ ಮಾತ್ರ ಈ ಭಕ್ಷ್ಯ ಟಿಜಿಯಲ್ಲಿ ತುಂಬಾ ಜನಪ್ರಿಯ. ನೀವು ಬೇಸಿಗೆಯಲ್ಲಿ ಟಿಜಿಯನ್ನು ಭೇಟಿ ಮಾಡಲು ಬಯಸಿದರೆ ಈ ಕೋಕೋಟಾವನ್ನು ಅಸ್ಸಲು ಮಿಸ್ ಮಾಡಬೇಡಿ. ಇವು ಮಾತ್ರವಲ್ಲ, ಇನ್ನು ಬೇರೆ ಇತರ ವಿಶಿಷ್ಟ ಆಹಾರವನ್ನು ಚಿಜಿಯಲ್ಲಿ ಎಂಜಾಯ್ ಮಾಡಬೇಕಿದ್ದರೆ ನೀವು ಪ್ರಯತ್ನಿಸಬೇಕಾದ ಡ್ರಿಂಕ್ ಕವಾ ರೂಟ್ಸ್. ಕವಾ ಸಸ್ಯದಿಂದ ತುಂಬಾ ಸಾಂಪ್ರದಾಯಿಕ ರೀತಿಯಲ್ಲಿ ತೆಗೆದ ಡ್ರಿಂಕ್ ಕವಾ ರೂಟ್ಸ್. ಈ ಡ್ರಿಂಕ್ನು ಹೆಚ್ಚಾಗಿ ಪಾರ್ಟಿಗಳು ಮಾಡುವ ಸಮಯದಲ್ಲಿ ರಿಲ್ಯಾಕ್ಸ್ಗಾಗಿ ಕುಡಿಯುತ್ತಾರೆ. ಚಿಜಿಯಲ್ಲಿ ಆರೋಗ್ಯ ಸೇವೆಯು ಈಗಷ್ಟೇ ಅಭಿವೃದ್ಧಿ ಹೊಂದುತ್ತಿದೆ. ಚಿಜಿ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸೇವೆಯ ಮೇಲೆ ಹೂಡಿಕೆ ಮಾಡುತ್ತಿದೆ. ಚಿಜಿಯನ್ ನಾಗರಿಕರಿಗೆ, ಕಾನೂನು ನಾಗರಿಕರಿಗೆ ಕಿಜಿಯಲ್ಲಿ ಉಚಿತವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಗಳು ನೀಡಲಾಗುತ್ತದೆ. ಬೆಸ್ಟ್ ಆರೋಗ್ಯ ಸೇವೆ ಸೌಲಭ್ಯದ ವಿಷಯಕ್ಕೆ ಬಂದರೆ ಕಲೋನಿಯಲ್ ವಾರ್ ಮೆಮೋರಿಯಲ್ ಆಸ್ಪತ್ರೆ, ಸುವಾದಲ್ಲಿರುವ ಸಿಡಬ್ಲ್ಯೂಎಂ ಆಸ್ಪತ್ರೆ ಎರಡೂ ಇವೆ. ಸಿಡಬ್ಲ್ಯೂಎಂ ಅಂದರೆ ಕಿಜಿಯಲ್ಲಿ ಇರುವ ಅತಿ ದೊಡ್ಡ ಆಸ್ಪತ್ರೆ. ಚಿಜಿಯಲ್ಲಿ ಆರೋಗ್ಯ ಸೇವೆಯು ಜೆಟ್ ಸ್ಪೀಡ್ನಲ್ಲಿ ಹಾಸಿಗೆಗಳನ್ನು ಹೆಚ್ಚಿಸುವ ವಿಷಯದಲ್ಲಿ ಅಥವಾ ಗುಣಮಟ್ಟದ ಸೇವೆ ನೀಡುವ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಿರುವ ಸ್ಥಿತಿ. ಚಿಜಿಯಲ್ಲಿ ಆರೋಗ್ಯ ಪರೀಕ್ಷೆಯ ದರಗಳು ತುಂಬಾ ಕೈಗೆಟುಕುವಂತಿವೆ. ಬೇಸಿಕ್ ಆರೋಗ್ಯ ಪರೀಕ್ಷೆಗೆ $20-30 ಚಾರ್ಜ್ ಮಾಡುತ್ತಾರೆ. ಇನ್ನು ಶಿಕ್ಷಣದ ವಿಷಯಕ್ಕೆ ಬಂದರೆ ಕಿಜಿಯಲ್ಲಿ ನಾಗರಿಕರು ಪ್ರೈಮರಿ ಸ್ಕೂಲ್ನಿಂದ ಸೆಕೆಂಡರಿ ಸ್ಕೂಲ್ವರೆಗೆ ಶಿಕ್ಷಣವು ಉಚಿತವಾಗಿ ನೀಡಲಾಗುತ್ತದೆ. ಅಷ್ಟೇ ಅಲ್ಲ, ಚಿಜಿಯನ್ ಸರ್ಕಾರ ಉಚಿತವಾಗಿ ಟ್ಯೂಷನ್ ಹೇಳುವುದು ಮಾತ್ರವಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯವನ್ನು ಕೂಡ ನೀಡುತ್ತದೆ. ಏಕೆಂದರೆ ತಮ್ಮ ದೇಶದಲ್ಲಿ ಇರುವ ಪ್ರತಿ ವಿದ್ಯಾರ್ಥಿ ಓದಬೇಕು, ನದು ಎಲ್ಲರಿಗೂ ಲಭ್ಯವಿರಬೇಕು ಅಂತ. ಚಿಜಿಯಲ್ಲಿ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಮಾತ್ರ ಕೈಗೆಟುಕುವಂತಿವೆ ಅಲ್ಲ, ಚಿಜಿಯಲ್ಲಿ ಜೀವನ ವೆಚ್ಚವು ಸ್ಥಳೀಯರಿಗೂ ಮತ್ತು ವಿದೇಶಿಯರಿಗೂ ತುಂಬಾ ಕೈಗೆಟುಕುವಂತಿದೆ. ಚಿಜಿಯಲ್ಲಿ ವಾಸಿಸಲು ಅಷ್ಟು ಹೆಚ್ಚು ಜೀವನ ವೆಚ್ಚ ಇರುವುದಿಲ್ಲ. ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಜೀವನ ಶೈಲಿಯೊಂದಿಗೆ ಹೋಲಿಸಿದರೆ ಚಿಜಿಯಲ್ಲಿ ಜೀವನ ವೆಚ್ಚ ತುಂಬಾ ಕಡಿಮೆ. ಮುಖ್ಯವಾಗಿ ಆಹಾರ, ಮನೆ, ಸೇವೆಗಳ ವಿಷಯದಲ್ಲಿ ವೆಚ್ಚ ತುಂಬಾ ಕಡಿಮೆ. ನೋಡಿದ್ದೀರಲ್ವಾ ಚಿಜಿಗೆ ಸಂಬಂಧಿಸಿದ ಆಸಕ್ತಿದಾಯಕ ವಿಷಯಗಳು. ಚಿಜಿಯಲ್ಲಿ ನಿಮ್ಗೆ ಏನು ಇಷ್ಟವಾಯ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದು ಇಂದಿನ ವಿಡಿಯೋ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.